ನಮ್ಮ ಶಾಂತವ ಎಲ್ಲ ಹೋದ್ಲ? ಶಾಂತಕ್ಕ ಮೊಮ್ಮಗನ್ ಮಾತಾಡ್ಸ್ಕೊಂತ ಕೋಣೆ ಕುಂತಾಳಲ್ಲಿ ಆರಾಮ್. ಊಟ ಆತು ಎಲ್ಲ ಆತು, ಹೆಸರು ಇಟ್ಟಿದ್ದಾತು. ಏನೇನ್ ಮೊಮ್ಮಗನ ಒಂದ್ ವರ್ಷದ ಬರ್ತಡೇ ಮಾಡೇ ಬರ್ತಾಳ, ಏನ್ ಮಾಡ್ತಾಳವ ಈಕೆ? ಮನಿಗೆ ಹೋಗುನಲ್ಲೇ ಅಂತ ಮನಿ ಬಾಗಲ ಹಾಕಿ ಬಂದೇವಿ, ಮನಿ ಕಡೆಯರ ಯಾರಿಲ್ಲ. ಏನಂತ ನಾ ಇವ್ರಿಗೆ ಸಿದ್ದಾ ಅಮ್ಮಾರ ಗೌಡ್ರಿ ಹೆಚ್ಚರಿಲ್ರಿ, ಮಕ್ಕೊಂಡಾರ ಕಟ್ಟಿ ಹಿಡ್ದ. ಮಕ್ಕೊಂಡಾನ ಬಿಸಿಲಲ್ರಿ, ಊಟ ಮಾಡಿದಾರ ಒಂದ್ 90 ಜೇಬ್ನಾಗ ಇಟ್ಕೊಂಡ್ ಬಂದಿದ್ರಿ. ಆ ಕಡೆ ಹಿತ್ಲ ಕಡೆ ನಾನು ನೋಡಿದೆ, ಕೈಕಾಲ್ ಮುಖ ತಕೊಳಕ್ ಹೋದಂಗ್ ಮಾಡಿ ಕುಡ್ದಿದ್ ನೋಡಿದ್ನಿರಿ. ಕುಡಿದ್ರ ಊಟ ಗಿಟ ಮಾಡಿದ್ರೆ ಮತ್ತೆ ನಿದ್ದೆ ಬಂದತ್ತೆ, ಈಗ ಅಲ್ಲಿ ಕಟ್ಟಿ ಹಿಡ್ದು ಮಕ್ಕೊಂಡಾರ್ರಿ. ಏನ್ ಹೋದಲೆ ಬಂದಲೆ ಮರ್ಯಾದೆ ತಕೋತಾವ ಇವು ಅಂತ ನಾನು. ಇವಕ್ಕೂ ಮಾನಿಲ್ಲ ಮರ್ಯಾದಿಲ್ಲ, ಇವಕ್ಕನ್ ಬೆನ್ನ ತಗೊಂಬಂದ್ರೆ ನಮಗೂ ಮಾನ ಮರ್ಯಾದೆ ಇಲ್ದಂಗೆ ಮಾಡ್ತಾವತ್ತ. ಇಲ್ಲೇ ಕುಂತೀರೇನೆ? ನಾದು ಎತ್ತಾಗೋದ್ರ ಅಂತ ನೋಡಾತಿದ್ದೆ. ಎತ್ತವ್ರಿ ಎಲ್ಲ ಅಡಿಕೆ ತಗೋರಿ ಅಮ್ಮಾರ. ಮತ್ತೇನ್ರಿ ಅಮ್ಮಾರ, ಹೆಂಗೆ ಅನಿಸ್ತ್ರಿ? ಏನೋ ತಕ್ಕ ಮಟ್ಟಿಗೆ ಒಂದು ತಯಾರು ಮಾಡಿದ್ದೆ ರೀ. ನಮಗೂ ಭಾಳ ದಿನ ಆತಲ್ರಿ ಕಾರ್ಯಕಟ್ನ ಮರ್ತಂಗೆ ಆಗಿಬಿಟ್ಟತಿ. ಮಮ್ಮ ಹುಟ್ಟಿದ್ದ ಒಂದು ದೊಡ್ಡ ಖುಷಿವ ಆಗೈತಿ, ಎಲ್ಲ ಚಲೋ ಆಗೈತಿ. ಅಂದಂಗೆ ಗಿರ್ಜಕಾರ ಹೆಸ್ರಾಗೈತ್ರಿ ನನಗ್ರಿ? ನನಗೀಗ 7 ಮುಗದೈತ್ರಿ. ಹಂಗಾರ ಈಗ ಆತ ಡಿಲಿವರಿ ಟೈಮ್ ಆತಲ್ರಿ. ಮತ್ತು ಮಗಳದ್ದು ಏನು ವಿಶೇಷ ಇಲ್ಲನ್ರಿ? ಮಗಳದ್ದು ಯಾಕಿಲ್ರಿ, ವಿಶೇಷ ಐತಿ. ಮಗಳದ್ದು ಐತಿ, ಆಕಿದ 4 ತಿಂಗಳು ಮುಗಿದು 5ನೇ ತಿಂಗಳಿಗೆ ಬಿದ್ದೈತ್ರಿ. ಬಾರಿ ಬಿಡ್ರಿ, ತಾಯಿ ಮಗಳು ಕೂಡ ಹಡಿದು ಈಗೇನು ನಿಮ್ಮ ಬಾಣೆತನ ಆಯ್ತು ಮೊದಲು ಮಾಡೋದು, ಆಮ್ಯಾಗ ಅಕ್ಕಿ ಬಾಣೆತನ ನೀವು ಮಾಡೋದನ್ರಿ? ಹಂಗ ದೇವ್ರು ಕೊಟ್ಟಂಗ್ರಿ, ಏನು ಮಾಡಕ್ಕೈತಿ, ಮನ್ಸಾರ ಮಾಡ್ಕೊಳ್ಳೋದ ರೀ. ಸರಿ ಬಿಡ್ರಿ, ಏನು ಮತ್ತೆ ಏನು ಮಾಡಕ್ಕೈತಿ. ಅಂದಂಗೆ ನಿಮ್ದ್ರಿ ರೇಣಕಾರ ಎಷ್ಟ್ರಾಗೈತ್ರಿ? ನಂದು 6ರಾಗೈತ್ರಿ. ಅಂದ್ರೆ ಅತ್ತಿ ಸಸಿ 1 ತಿಂಗಳ ಹಿಂದೆ ಮುಂದೆ ಅಂತ ಆತ್ರಿ, ಹೌದಿಲ್ರಿ? ಅಂದಂಗೆ ಪಾರಕ್ಕಾರದ ಕುಟುಂಬದ ಬಗ್ಗೆ ನಂಗೆ ಅಷ್ಟು ಗೊತ್ತಾಗ್ಲಿಲ್ರಿ. ಅದಾಳ್ರಿ, ನಮ್ಮ ಪಾರಕ್ಕಗೂ ಅದಾಳ, ಚೈನಾ ಸಸಿ ಅದಾಳ, ಆಕಿಗೆ ಮೊಮ್ಮಗಳದಾಳ. ಅವ್ರದ್ದು ಚಲೋ ಅದಾರ್ರಿ, ಗಂಡ ಹೆಂಡತಿ. ಅವರು ನಮ್ಮ ಮಗ ನೌಕರಿ ಮಾಡ್ತಾನ, ಅವ್ರಿಗೆಲ್ಲ ಚಲೋ ಐತ್ರಿ ಫ್ಯಾಮ್ಲಿಯಿಂದ. ಓ, ಲವ್ ಮಾಡಿ ಮಾಡ್ಕೊಂಡಾನಲ್ಲ ನಿಮ್ಮ ಮಗ ಅನ್ರಿ ಅವ? ನಿಮ್ಗೆ ಯಾರಂದ್ರಿ? ಅದ ಅನ್ನಕ ಅಂದ್ರೆ ಏನೈತ್ರಿ, ಅಂದ್ರೆ ಚೈನಾಕ ಯಾರು ಹೋಗ್ಬೇಕ್ರಿ? ನಾ ಏನ ಲವ್ ಪವ್ ಆಗಿರ್ಬೇಕು, ಈ ಫೋನ್ಯಾಗ ಫೇಸ್ಬುಕ್ನಾಗ ಏನಾರ ಲವ್ ಪವ್ ಮಾಡ್ಯಾವನ ಅಂತ. ಇಲ್ರಿ, ಕೆಲಸ ಒಂದ ಕಡೆ ಮಾಡ್ತಿದ್ರ, ಬೆಂಗಳೂರಾಗಿದ್ದ ನನ್ನ ಮಗ, ಹಂಗಾಗಿ ಮಾಡ್ಕೊಂಡ್ ಬಂದಾನ್ರಿ. ಓ ಹಾಂ, ಅದು ಗೊತ್ತಾತು. ಅಂದಂಗೆ ಆತ್ ಬಿಡ್ರಿ, ಮತ್ತೇನು ಖುಷಿ ಆಯ್ತು ನೀವೆಲ್ಲರೂ ಬಂದಿದ್ದು. ಅಮ್ಮ, ನೀವೆಲ್ಲ ಶಾಸ್ತ್ರ ಹೇಳಿದ್ರಿ. ಈಗ ಇದು ಬಂಗಾರ ಉಂಗ್ರ, ಬೆಳ್ಳಿ ಉಂಗ್ರ, ಸ್ವಾದ್ರತ್ತಿ ತರ್ಬೇಕಂತಲ್ರಿ? ಸ್ವಾದ್ರತ್ತಿನ ತರ್ಬೇಕು. ನಾವೇನಾತಂದ್ರೆ ನಮ್ಮ ಶಾಂತವ್ವ ಹೋಗಿದ್ಲಲ್ಲ ಮಾರ್ಕೆಟ್ಗೆ, ಆಕಿನ ತೊಗೊಂಡು ಬಂದಾಳ ಒಂದು ಉಂಗ್ರ. ಏನು ನಡಿತೈತಿ, ಸ್ವಾದ್ರತ್ತಿ ತಂದ್ರೇನು, ಆಕಿ ತಂದ್ರೇನು? ಹಂಗಲ್ಲ, ಪದ್ಧತಿ ಅಂದಮೇಲೆ ಯಾರು ಏನು ತರ್ಬೇಕು ಅದನ್ನ ತರ್ಬೇಕಲ್ರಿ, ಅದಕ್ಕೆ ಕೇಳಿದೆ. ಸ್ವಾದ್ರತ್ತಿ ತಗಳು ತರ್ಬೇಕಲ್ಲ, ಅದಕ್ಕೆ ಕೇಳಿದೆ ರೀ. ಯಾರು ಹೇಳಿದ್ರಿ ನಿಮಗೆ ಇಷ್ಟೆಲ್ಲ ಚಲೋ ಪದ್ಧತಿ? ನಾ ಕೇಳಿದ್ದಲ್ರಿಪ್ಪ, ನಮ್ಗೆ ಅದಕ್ಕೆ ಬೇಕ್ರಿಪ್ಪ, ಯಾರು ತಂದ್ರೇನು? ನಿಮ್ಮ ಮನೆಗೆ ಬರೋ ಮೊಮ್ಮಗ, ನಿಮ್ಮ ಮನೆಗೆ ಬರೋ ಸೊತ್ತು, ನಾ ಯಾಕೆ ಕೇಳಲಿ? ಈಕಿ ಬಾಜು ಮನೆಯವ್ರು ಬಂದಿದ್ರಲ್ರಿ ಇಬ್ರು ಆಗಲ್ಲೇ, ಹುಡುಗನ ನೋಡಾಕ ನಾಮಕರಣಕ್ಕೆ ಅಂದ್ರಿ. ಅವ್ರಂದ್ರೆ ಸ್ವಾದ್ರತ್ತಿ ತರ್ಬೇಕು ಉಂಗ್ರಾನ ಅಂತೇಳಿ. ಅವ್ರ ಮುಂದೆ ಯಾರು ಹೇಳಿದ್ರಿ ಉಂಗ್ರಾನ ಸ್ವಾದ್ರತ್ತಿ ತಂದಿಲ್ಲ ಅಂತೇಳಿ? ಅದು ಏನಾತಂದ್ರೆ ಉಂಗ್ರ ಭಾಳ ಚಂದ ಐತಿ ಅನ್ನಕತ್ತಾರ್ರಿ. ಅದಕ್ಕೆ ನೋಡುವ ಅವ್ರ ಅಮ್ಮನ ತಂದಾರ, ಎಷ್ಟು ಚಂದ ಐತಿ ನೋಡು ಉಂಗ್ರ ಅಂತಂದೆ. ಅವಾಗ ಅಮ್ಮ ತರೋದಲ್ಲದು ಸ್ವಾದ್ರತ್ತಿ ತರ್ಬೇಕು ಅಂತ ಅಂದ್ರವ್ರು. ಅದಕ್ಕೆ ಏನಂಗಾರ ಪದ್ಧತಿ ಗೊತ್ತೈತೆ ಇಲ್ಲ ಅವ್ರಿಗೂ, ತಡಿ ಹಂಗಾರ ಕೇಳ್ತಾನೆ ಅಂತೇಳಿ ಬಂದೆ. ಪದ್ಧತಿ ಗೊತ್ತೈತಿ, ಎಲ್ಲ ಗೊತ್ತೈತಿ. ಅವ್ರಿಗೆ ಹೇಳ್ಬೇಕು ಬೇಡ್ರಿ, ಉಂಗ್ರಾನ ಸ್ವಾದ್ರತ್ತಿನ ತರ್ಬೇಕು ಕರೆ. ಆದ್ರೆ ಸ್ವಾದ್ರತ್ತಿಗೂ ಬಂಗಾರ ಕೊಡೋ ಪದ್ಧತಿ ಇರ್ತೈತಿ, ಹೆಸರಿಟ್ಟಿದ್ದು ಕಳ್ಯಾಗ. ಆದ್ರೆ ನಮ್ಮ ಕಡೆ ನಾವು ಕೊಟ್ಟಿಲ್ವಾ, ಮತ್ತು ಹಂಗಾಗಿ ಆಕಿನೂ ತಂದಿಲ್ಲ ಅಂತೇಳಿ ಹೇಳ್ಬೇಕಿಲ್ಲ ನೀನು. ಇಂಥವೆಲ್ಲ ನಿಮ್ಮನಿತ್ಯ ಚಲೋ ಗೊತ್ತಾಕವು. ಪಿಟ್ರಿಯರಿಗೆ ತಣ್ಣಗೆ ಬಂದು ಇನ್ನೊಬ್ರ ಮನೆಗೆ ಮುಚ್ಕೊಂಡು ಹೋಗೋದು ಗೊತ್ತಿಲ್ಲ, ಇಂಥ ಕಿಡ್ಡಿ ಮಾಡಿ ಮಾತಾಡಿ ಹೋಗ್ತಾರ, ಮತ್ತು ಇದು ಗೊತ್ತಾಗೋದಿಲ್ಲನ? ಓ ಹ್ಞೂ, ಹೌದೌದು, ಸ್ವಾದ್ರತ್ತಿಗೆ ಬಂಗಾರ ಕೊಡ್ಬೇಕು. ಅದನ್ನ ಕೊಟ್ಟಿಲ್ಲಿವ ನಮ್ಮ ಗುರ್ಷೆ. ಮತ್ತೆ ಯಾಕೆ ಆಕಿ ಪಾಪ ಅದನ್ನ ತೊಂಬ ಇದನ್ನ ತೊಂಬ ಅಂತ ನಾವು ಇದು ಮಾಡ್ಬೇಕು? ಆಕೆ ಏನು ಕೊಟ್ಟಿಲ್ಲ, ಅದಕ್ಕೆ ಆಕೆಗೆ ನಾವು ಉಂಗ್ರ ತೊಂಬ ಅಂತ ಹೇಳಿಲ್ಲ. ಇನ್ನು ಆಕೆಗೆ ತಿಳುವಳಿಕಿಲ್ಲ, ನಾ ತರ್ಬೇಕಾ ಬಿಡ್ಬೇಕಾ ಅನ್ನೋದು ನಾವು ಹೇಳಿದ್ರೆ ತರ್ತಿದ್ಲಕ್ಕಿ, ನಾವು ಹೇಳಕ್ಕೆ ಹೋಗ್ಲಿಲ್ಲ ಆಕೆಗೆ ಅಷ್ಟೇ. ಮತ್ತು ಈಗ ಮಗಗಂತೇಳಿ 58,000 ಕಮ್ಸೆ ಕಮ್ಮಿ 60,000 ಅನ್ಕೋ ಚೈನಾ ತಂದಾನ. ಈಗ ಬಂಗಾರದ ಚೈನಾನ 60,000. ಆದರೆ ನನ್ನ ಮೊಮ್ಮಗಳಿಗೆ ಹೆಸರಿಟ್ಟಿದ್ದಕ್ಕೆ ಒಂದು ಗುಂಜಿ ಬಂಗಾರ ಅವೇನು ಕೊಟ್ಟಿಲ್ಲ. ಅದೇ ಎಲ್ಲರಿಗೆ ತರ್ಬೇಕಾರೆ ಅದು ನನ್ನ ಮಗಳ ಪಾಪ ಒಂದು 1,200 ಏನು 1,500 ಎಟ್ರದ ಒಂದು ಪತ್ಲ ಏನ ತಂದನಿ ಅಂತ ಅಂದ್ಲಪ್ಪ ಅಷ್ಟೆ. ಯಾಕಂದ್ರೆ ಈಗ ನೀವು ಒಂದು ಪದ್ಧತಿ ಮಾಡ್ತೀರಂದ್ರೆ ನಾವು ಒಂದು ಮಾಡ್ಬೇಕು, ನೀವು ಮಾಡ್ಲಾರ್ದ ಯಾರು ಮತ್ತೆ ನಾವು ಮಾಡ್ಬೇಕಂತ ನಾವು ಸುಮ್ಮನೆ ಆಗಿಬಿಡ್ತೇವೆ, ಹೌದಿಲ್ರಿ? ಹೌದೌದು ಬಿಡ್ರಿ. ದಾಳ್ಯಾರು ಕೊಡ್ಬೇಕಿತ್ತು ಉಂಗ್ರ, ಇದು ಒಂದು ಬಂಗಾರ. ಯಾಕೆ ಕೊಟ್ಟಿಲ್ಲ ನೋಡ್ರಿ ಅವ್ರು, ಕೊಡ್ಬೇಕಿತ್ತು ರೀ. ಹೆಸರಿಟ್ಟಿದ್ದಕ್ಕೆ ಸ್ವಾದ್ರತ್ತಿಗೆ ಬಂಗಾರ ಕೊಡ್ಬೇಕ್ರಿ. ಇನ್ನೊಮ್ಮೆ ನಿಮ್ಮ ಆಜು ಬಾಜು ಮನೆಯವ್ರು ಏನಾರು ಕೇಳಿದ್ರಂದ್ರೆ ಹೇಳ್ರಿ ನೀವು, ಹಿಂಗೆ ಮಾಡ್ಯ ನನ್ನ ಹಳೆ ಅಂತೇಳಿ. ಅವಾಗ ಅವ್ರು ಕೇಳೋದು ಬಿಟ್ಬಿಡ್ತಾರೆ. ಆಯ್ತು ರೀ ಅಮ್ಮ, ಹಂಗೆ ಹೇಳ್ತೀನಿ. ಆಯ್ತು ರೀ. ಅಂದಂಗೆ ಇವ್ರು ನಮ್ಮ ಬೀಗ್ರಿ ಇಲ್ಲದಾರ್ರಿ, ಕೊನೆಗೇನ ಕುಂತಾಳ ಅಂತ ನೋಡುವ. ಅವ್ರಿಗೂ ಅಡಿಕೆಯಲ್ಲಿ ಕೊಟ್ಟು ಬರ್ತಂತಾರೆ. ನೀವು ಹಾಕೋರಿ, ಎಲ್ಲರೂ ಊಟ ಮಾಡಿರಲ್ಲ, ಹಾಕೋರಿ. ಇದು ಮುದುಕಿ ನಾ ಅನ್ಕೊಂಡಂಗಿಲ್ಲಿದೆ, ಭಾರಿ ಪಕ್ಕ ಬೆರಿಕೈತಿದೆ. ಅಡಿಬಿಟ್ಟಿ ನನ್ನಂತೆಲ್ಲ ಬಂದಾಳ. ಬೇಷ್ ಮಾಡಿದ್ ನೋಡ್ದೆ ಅಮ್ಮ. ಅಂದಂಗೆ ನಮ್ಮ ಪುಷ್ಯಲುಗಳ ಎಲ್ಲಿ ಕಾಣವಳ್ಳಲ್ಲ?
ಏನಾಯ್ತನ ಹಡಿಬಿಟ್ಟಿದ್ದೆ ಅದ್ರದ್ದೇನು ಕೇಳತ್ತಾಗ ಏನನ ಈಕಿ ನಾನು ಬಿಕ್ತಿ ಕಡೆ ನಮ್ಮ ಬೆನಿ ಬಿಕ್ತಿ ಕಡೆ ಆ ಪುಷಿ ಒಂದು ತಾಸು ಮಾತಾಡಿದ್ಲವ ಹಿತ್ತಲ್ಲ ನಿಂತ ಅದ್ಗೆ ಏನು ಮಾತಾಡಿದ ಏನು ಸುಡ್ಗಾಡೈತೆ ನಾನು ಕೇಳಿಸ್ಕೊಳಕ್ ಹೋಗ್ಲಿಲ್ಲ ನೋಡಕ್ ಹೋಗ್ಲಿಲ್ಲ ಅಲ್ಲಿ ಕರ್ದಾಗ ಬರಲಿಲ್ಲ ಆಮೇಲೆ ಹಿಂದಿಂದ ಹೆಂಗೆ ಕುಡಿದ ನೋಡಿದಿನ ಹೋಲ್ಬಿಡ್ಲೆ ಇದಕ್ಕೆ ಏನಕ್ಕೆ ಬರವಲ್ದಾಕ ಅನ್ಲಿಲ್ಲ ಆಕಿ ಆ ರತ್ನಾರು ಕರ್ದಾಳ ಅಂತೇಳಿ ಏನಾಯ್ತು ಏನವ ನನಗೆ ಯಾಕೆ ಬೇಡ ನಾನು ನೋಡಿ ಹುಚ್ಚರಂಗೆಲ್ಲ ಮಾತಾಡಕತ್ತೀನಿ ಬಾಜುಕರ್ ಏನೋ ಹೋದಾಳ ಇಕ್ಕಿ ಮುಂದೆ ನಾ ಪುಷಿ ಏನಾರ ಅಂದ್ನಂದ್ರೆ ಮುಗಿದು ಹೋತ್ ಆ ಪುಷಿ ಮುಂದೆ ಹೋಗಿ ಎಲ್ಲ ಹೇಳ್ತಾಳೆ ಅದಕ್ಕೆ ಬೇಕು ನನಗೆ ಗಾಡಿಗೆ ಸುಮ್ಮನಿರೋದು ಆಸೆ ನೋಡು ಗಿರ್ಜಿ ನಿನ್ನಿಂತ್ರ ಎಷ್ಟು ಅಸಹ್ಯ ಅಂತ ನನಗೆ ತಾಯಿನೂ ಹೊಟ್ಟಿಲದಾಳ ಮಗಳು ಹೊಟ್ಟಿಲದಾಳ ಅಂತೇಳಿ ಎಷ್ಟು ಅಸಹ್ಯ ಮಾತಾಡಿದ್ಲಕ್ಕಿ ನೋಡಿದ್ದಿಲ್ಲ ನೀನು ಆಕಿ ನನಗೊಬ್ಬೇಕಿಗೆ ಅನ್ಲಿಲ್ಲ ರೇಣವ ನಿನಗೂ ಸೇರ್ಸೆ ಅಂದಾಳ ಏನು ಅಸಸಿನ ಹೊಟ್ಟಿಲದಾಳ ಅತ್ತಿನ ಹೊಟ್ಟಿಲದಾಳ ಅಂತೇಳಿ ಇನ್ನೂ ಹೆಚ್ಚಾಗಿ ನಿನ್ನಿಂದನೇ ಜಾಸ್ತಿ ಅಸಹ್ಯ ಅಂತೇಳಿ ಇಟ್ಕೋ ಅಸಹ್ಯ ಅಂತಾರೆ ಯಾಕೆ ಅನ್ಕೋಬೇಕು ಇನ್ನು ನನಗಿಂತ ಒಂದು 8 ವರ್ಷ ದೊಡ್ಡಕ್ಕಿದ್ದೀನಿ ನೀನು ಹೌದಾ ಈಗ ನಿನಗೆ ಆಗಿದ್ದ ಅಜಾಬಾಗೈತಕ್ಕಿಗೆ ಮಕ್ಕೊಂಡವ ಅಂತೂ ಇಂತು ಬರ್ರಿ ಕುಂದ್ರ ಬರ್ರಿ ಊಟಕ್ಕ ಅಯ್ಯಪ್ಪ ಬೆಳಗ್ಗೆ ದೌಡೊಂದು ಎದ್ದೇನೆ ದಿನ ಒಂದು ತಾಸು ನಿದ್ದೆಯಾರ ಮಾಡ್ತಿದ್ದೆ ಒಟ್ಟು ಬಂದಿಂದ ಇವತ್ತು ಸೀದಾ ಇಲ್ಲಿ ಬಂದೇನಲ್ಲ ನಿದ್ದೆ ಬರತ್ಬಿಟ್ಟೈತೆ ಅದ್ರಾಗ ಹೊಟ್ಟೆ ತುಂಬಿದ್ದಕ್ಕೂ ಅದಕ್ಕೂ ಮಸ್ತಾಗಿತ್ತು ಅಡುಗೆ ಯಾರು ಮಾಡ್ಯಾರ ಅಡಿಗೆ ಅವ್ವ ಮತ್ತು ಇನ್ನೊಬ್ರು ಯಾರ ಅಕ್ಕಾರ ಬಂದಿದ್ರು ಯಾರು ನನಗಷ್ಟು ಕರೆಕ್ಟ್ ಗೊತ್ತಿಲ್ರಿ ಅವ್ರು ಸೇರ್ ಮಾಡ್ಯಾರ ಮಸ್ತಾಗಿತ್ತು ಬಿಡ ಅಡುಗೆ ಮಾತ್ರ ರುಚಿಯಾಗೈತಿ ನಾ ಎಲ್ಲ ನಿಮ್ಮ ಅವ್ವ ಮಾತಾಡೋ ಮಾತಿಗೆ ಅಡುಗೆ ಹೆಂಗೆ ಮಾಡ್ತಾಳ ಅಂತ ಮಾಡಿದ್ದೆ ಯಾಕ್ರಿ ನಮ್ಮ ಹೋಗಿ ಏನಾಗೈತಿ ಆತ ಈಗ ಸಿಟ್ಟಾಬಿಡ ಮಕ್ಕೊಂಡ್ ನಾಯಿ ರಾಜ್ಕುಮಾರ್ ಇಲ್ಲೇ ಒಂಚೂರು ಅಡ್ಡಕ್ಕಂತಡಿಯಪ್ಪ ಚಂದ ಕೈ ಇಟ್ಕೊಂಡಾರ ಮಕ್ಕೋರಿ ಮಕ್ಕಳದು ಕರೇನ ಅಲ್ಲ ಹಂಗ ಹೋಲ್ಬಿಡಿ ಈಗ ಮಕ್ಕೊಂಡ್ನ ಅಂದ್ರೆ ಮತ್ತೆ ರಾತ್ರಿ ನಿದ್ದೆ ಬರೋದಿಲ್ಲ ಮಕ್ಕೊಂಡ್ರೆ ಒಂದು ಬೆಳಗ್ಗೆ ಮಕ್ಕೋಬೇಕಾ ಬಾಡಿಗೆ ಹೋಗಿ ಬಂದ್ಬಿಟ್ಲೆ ಇರ್ಲಿ ಬಿಡ ಚಿನ್ನದ ಸರ ನನ್ನ ಮಗ್ಗ ತಂದಿದ್ದು ಹಾಕೇ ಇಲ್ಲ ನೆನಪಾಗಿಲ್ಲ ನನಗೆ ಅಯ್ಯೋ ಅದೇ ಅನ್ಕೊಂಡೆ ಕೇಳ್ಬೇಕಂದೆ ಮತ್ತೆ ಅತ್ತಿ ಮಾವರೆಲ್ಲರಲ್ಲೇ ಇದ್ರಲ್ಲ ಕೇಳಲೇ ಬೇಡ ಅನ್ಕೊಂಡು ಸುಮ್ಮನೆ ಅದೇ ಅಯ್ಯೋ ತಂದತಿ ನೆನಪಾಗಿಲ್ಲ ಅವು ಹೇಳ್ತಿದ್ಲಿ ಇಲ್ಕಂದ್ರೆ ಯಾಕೆ ಆಕಿನೂ ಮರ್ತಿರ್ಬೇಕು ರತ್ನ ಅತ್ತೀರ್ ಬರ್ರಿ ಕುಂದ್ರ ಬರ್ರಿ ಕೂಸಿನ ಸುತ್ತಲೂ ಮಕ್ಕೊಂಡಾಗ ಹಂಗೆ ಹುಲಿಯಾರ್ದ ಕುಂದ್ರಬಾರ್ದವ ಈ ಕಡೆ ಕುಂದ್ರ ಬರ್ರಿ ಒಂಚೂರು ಇತ್ತ ಹಂಗಿದಾಗಲ್ಲ ಆತವ್ರ ಯವ್ವ ಹುಡುಗ ಸರಾನ ಹಾಕಿಲ್ವೇ ನೋಡಪ್ಪ ನೆನಪು ಮಾಡ್ಕೋಬೇಕಾ ನನ್ನ ಕೈಯಾಗಿದ್ರೆ ನಂಗೆ ನೆನಪಾಕಿತ್ತ ಅದನ್ನ ನಿನ್ನ ಜೋಬನಾಗ ಇಟ್ಕೊಂಡು ನಂಗೆ ನೆನಪಾಗಿಲ್ಲ ಕೊಡಲ್ಲ ರತ್ನನ ಕೈಗೆ ಆಮೇಲೆ ಹಾಕ್ತಾ ಹೇಳಿಲೆ ಏಟ್ ಮುಡ್ತೀರಿ ಇದಕ್ಕೆ 58,000 ಮರೆ ಅದನ್ನ ಗಲ್ಲೆದಾಗ ಎಣ್ಸಿಲ್ರಿ ಎಷ್ಟಿತ್ತು ರೊಕ್ಕ ಕರೆಕ್ಟ್ 11,800 ರೂಪಾಯಿ ಇತ್ತು ಮ್ಯಾಗ ಒಂದಿಷ್ಟು ಅಲ್ಲಿ ಸೋಪಿನ ಅಂಗಡಿ ಸಾಲ ಮಾಡಿ ತಂದೇನೆ ನೋಡು ಆಯ್ತಿಗೆಮ್ಮ ಬಾರ ಪೂಜೆ ಬಾ ಕುಂದ್ರ ಬಾ ಕುಂದಿರ್ತೀನಿ ಏನು ನಾಳೆ ಮಕ್ಕೊಂಡ ಮಕ್ಕೊಂಡ ನೋಡ ಒಟ್ಟು ಎತ್ಕೋಬೇಕಂದ್ರೆ ಹಿಂಗಾರಿ ಎತ್ತಿಯಾರ ಹಗಲೆಲ್ಲ ನಿದ್ದೆ ಹೊಡಿತಾನ ರಾತ್ರಿ ಎದ್ದು ನಿಂತು ಬಿಡ್ತಾನ ಒಂದು 2-3 ತಿಂಗಳ ಮಟ್ಟ ಹಂಗೆ ಹುಡುಗರು ಕಾಡ್ತಾವ ಒಂದೊಂದು 1.5 ತಿಂಗಳ ಮಟ್ಟ ಅಷ್ಟು ಮಾಡಿ ಸುಮ್ಮನಕ್ಕವ ಒಂದೊಂದು ಗನ ಕಾಡ್ತಾವ 2-3 ತಿಂಗಳಾಕ ಅವು ಒಂದು 6 ತಿಂಗಳು ಬಣ್ಣತನ ಆಗೋ ಮಟ್ಟನು ಕಿರಿ 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 ಇರ್ತದೆ ಜಗ್ಗ ಕಿರಿಕಿರಿ ಮಾಡ್ತಿರ್ತಾವ ಮುಂದೆ ಅಷ್ಟು ಸಮಾಧಾನ ಆಕ್ಕವು ಹೌದನ್ರಿ ಅಂತಂಗೆ ಅತ್ತಿಯಾರ ಇನ್ನೊಂದು ಕೇಳೋದ ಮರ್ತ್ಬಿಟ್ಟೆ ಇವ್ರು ಹುಡುಗರು ಬಂದಿಲ್ಲನ್ರಿ ಎರಡು ಇವ್ರು ಶಿವಲಿಂಗ ಕಾಕರ ಮಕ್ಕಳು ಇಲ್ವಾ ಅಂದ್ರೆ ಅವಕ್ಕೂ ಸಾಲಿತ್ತ ಎಕ್ಸಾಮ್ ಐತಂತ ಅದಕ್ಕೆ ಪುರ್ಸತ್ತಿಲ್ಲ ನಂಗೆ ಸುಟಿ ಇಲ್ವೇ ನಾ ಹೊಕ್ಕನೆ ಅಂತ ಈಕಿ ದೊಡ್ಡಕ್ಕೆ ಅಂದ್ಲ ಈಕಿ ಸಣ್ಣಕ್ಕೆ ನಾವಲ್ಲ ನಮ್ಮ ಅಕ್ಕನ ಕೂಟ ಇರ್ತೇನೆ ಅಂದ್ಲ ಹಂಗಾಗಿ ಆಕಿಗೆ ತಗೋರ್ವ ಇಬ್ರು ಸಾಲಿ ಆಗಿರ್ರಿ ಹಂಗಾರೆ ನಾವು ಹೋದರ ಬರ್ತೇವೆ ಅಂದ್ವಿ ಬಾ ಅಂತ ಜಗ್ ಕರ್ದು ನೀವು ಬರಲಿಲ್ಲ ಏನು ಮಾಡಲಿ ಹೌದನ್ರಿ ಅಂದ್ರೆ ತೀರ ಹುಡುಗಿಗೆ ಭಾಳ ಮಾಡಿ ಅವ್ರವ್ವ ಏನಾರ ನೆನಪಾಗಕತ್ತಿರ್ಬೇಕ್ರಿ ನೆನಪಾಕತ್ ಕರೆವ ಆದ್ರೆ ಏನು ಮಾಡ್ಬೇಕು ಹೇಳು ನಮ್ಮ ಕೈಯಾಗ ಏನು ರೊಕ್ಕ ಅದಾವ ಒಂದೇದು ರೊಕ್ಕ ಇದ್ರು ಬಿಡಿಸ್ಕೊಂಬರಕ್ಕೆ ಹೇಳು 1-2 ರೂಪಾಯಿ ಹೌದಿಲ್ಲ ದುಡ್ಕೊಂತೀನಾರಿ ನಮ್ಗೆ 1 ವರ್ಷದ ಪೀಕಿನ ರೊಕ್ಕವಾದ ₹1,00,000 ₹2,00,000 ಅಂತಂದ್ರೆ ವರ್ಷಗಟ್ಲೆ ಅಲ್ಲಿ ಹೊಲ್ದಾಗ ಕಷ್ಟ ಬಿಟ್ಟು ಸಿಕ್ಕಿರ್ತೈತಿ ಏನು ಪಾಪ ಅದೊಂದು ಗಾಡಿ ಹೊಡಿದಿ ಏನಂತ ಮಾಡ್ಬೇಕು ಅದಕ್ಕೆ ಸುಮ್ಮನೆ ದೇವಿ ತಿನ್ನೋದ್ರಾಗ ಒಂದು ತಿಂದು ಆಡಕತ್ತಾವ ಮಕ್ಕಳು ಉಳ್ಕಿದ್ದು ಯಾವುದು ತಲೆ ಕೆಡಿಸ್ಕೊಂಡಿಲ್ಲ ಸದ್ಯ ನಮ್ಮ ಪೂಜಾನು ಕೇಳಿದ್ರು ಈಕಿ ಗಂಡ ಮನೆಯಾಗಿರಾಕಿ ಯಾವಾರನ ಬೇಡ ರೊಕ್ಕದ್ದು ಅಂದ್ವಿ ಸುಮ್ಮನೆ ಅಲ್ಲ ಅಲ್ರಿ ಅತ್ತಿಯಾರ ಈಗ ಮತ್ತೆ ಹಂಗಾರೆ ಅಲ್ಲಿ ಹೋಗಿಂದ ಗ್ರ್ಯಾಂಡ್ ಮಾಡೋ ನನ್ನ ಹತ್ತಿರಲ್ಲ ನೀವು ಹುಡುಗಂದು ಅವ್ರಲ್ಲಿ ಮಟ್ಟ ಬಂದಿದ್ರೆ ಚಲೋನ ಆತ್ರಿ ಮತ್ತು ಇಲ್ಲಪ್ಪ ಅಂತಂದ್ರೆ ಆಮೇಲೆ ಏನಂತಂದ್ರೆ ರೀ ಅತ್ತಿಯಾರ ಊರಾಗ ಆಡ್ಕೊಂಡು ನಗ್ತಾರ ನೋಡ್ರಿ ಮಗಳು ಒಂದು ಅಲ್ಲೇ ಸಿಕ್ಕೊಂಡತಿ ಹಳೆ ತಮ್ಮ ಅಲ್ಲಿ ಸಿಕ್ಕೊಂಡನ ಇವ್ರು ನೋಡಿದ್ರಿ ಇಲ್ಲಿ ಹಿಂಗೆ ಮಾಡಾಕತ್ತಾರ ಅಂತೇಳಿ ಅಯ್ಯೋ ಅದಕ್ಕೆಮ್ಮ ಊರನವ್ರು ಹೆಂಗಿದ್ರು ಮಾತಾಡ್ತಾರೆ ನೀವು ತಲೆ ಕೆಡಿಸ್ಕೋಬೇಡ್ರಿ ಹೋಲ್ ಬಿಡುವ ಅದೆಲ್ಲ ಯಾಕೀಗ ಅಂದಂಗ ಇಲ್ಲಿ ನೋಡಿಲ್ಲ ನೀನು ಚಲೋತ್ತಂಗ ಬಿಸಿನೀರದು ಕುಡಿ ತಣ್ಣೀರು ಕುಡಿದು ಹುಡುಗ ನೆಗಡಿ ಪಗಡಿ ಮಾಡಾಕೋಬೇಡ ಏನು ನಾವು ಬರ್ತೇವೆ ಹಂಗಾರೆ ಹೊತ್ತಾತು ಮನೆ ಬಾಗ್ಲಕ್ಕದ ಹಾಕಿ ಬಂದೇವಿ ಹುಡುಗರು 5 ಗಂಟೆಗೆ ಸಾಲಿಂದ ಮನೆಗೆ ಬರ್ತಾವೆ ಪಾಪ ಚಾವಿ ಬಾಜು ಮನ್ಯಾಗ ಕೊಟ್ಟೇವಿ ಆದರೂ ಅಷ್ಟು ದೊಡ್ಡ ಮನ್ಯಾಗ ಹೆಂಗಿರ್ತಾವೆ ಮಕ್ಕಳು ಪಾಪ ಹೌದಿಲ್ಲ ಅದಕ್ಕೆ ಇದು ಹೋಗಿ ಬಂದಿಂದ ಅವಕ್ಕೆ ಏನಾರ ತಿನ್ನಾಕು ಮಾಡ್ಬೇಕು ಟೈಮ್ 4 ಗಂಟೆ ಆಯ್ತು ಈಗ ಹೋದ್ವಿ ಅಂದ್ರೆ ಒಂದು 5 ಗಂಟೆ ಮಟ್ಟ ಅಂದ್ರೆ ಮನೆ ಮುಡ್ತೇವೆ ಏನಂತ ತಾಸಿಂದಾರಿ ಕೈಯನ್ ಕಾಡೆಲ್ಲ ಇದು ಸ್ವಲ್ಪ ತನಕ ಕುಂದ್ರಿ ಅತ್ತಿಯಾರ
ಇಲ್ಲ ಅದ ಹೇಳಿದ್ನಲ್ಲ ಹುಡುಗರು ಸಣ್ಣ ಅದಾವ ಅಂತೇಳಿ ಅದಕ್ಕೆ ಹೋಕ್ಕೇವಿ. ಆಮೇಲೆ ನೀದ ಹೇಳಿದ್ನಲ್ಲ ನಿಂಗೆ ಬಿಸಿನೀರದು ಕುಡಿ ಲಕ್ಷ ಕೊಟ್ಟು, ಆಮೇಲೆ ಕೊಬ್ಬರಿ ಖಾರ ತಿನ್ನು ಒಟ್ಟು ಚಂದಗಿ ಏನು ಒಟ್ಟು ಮೈ ಬೆಚ್ಚಗೆ ಇಟ್ಕೋ. ಆಮೇಲೆ ಕುಂಚಿಗೆ ಯಾಕೆ ತೆಗ್ದಿ ನೀನು? ಏನು ದೊಡ್ಡ 2 ತಿಂಗಳಾತನ ಅಲ್ಲಿ ಹೊರಗೆ ನೋಡಿದ್ರೆ ಮಳೆ ಮಾಡಾಗೈತಿ. ಕುಂಚಿ ಕಟ್ಕೋಬೇಕವಾ ನೀವು. ನಿಮ್ಮಿಂದ ಮತ್ತೆ ಹುಡುಗಗೆ ನೆಗಡಿ ಆತಂದ್ರೆ ನೋಡು ಭಾಳ ಸೂಕ್ಷ್ಮ ನೋಡ್ಕೋಬೇಕು ಮಕ್ಕಳನ್ನ ಈ ಟೈಮ್ನಾಗ. ಅವಗೂ ಕುಂಚಿ ಕಟ್ಲಾರ್ದ ಮನಸ್ಸಿ ನೀನು. ಅಯ್ಯೋ ನಾನು ಜಗ್ಗ ಹೇಳ್ತೇನ್ರಿಪ್ಪ, ಕೊಬ್ಬರಿ ಖಾರ ತಿನ್ನು ತುಪ್ಪ ತಿನ್ನು ಅಂತೇಳಿ. ಏನು ನನ್ನ ಮಾತ ಕೇಳುದಿಲ್ರಿ. ಅಂದಂಗೆ ಶಾಂತವಕರ ನೀವು ತಂದಿರಲ್ಲ ತುಪ್ಪ ಆಕಳತ್ತೇನ್ರಿ? ಘಮ ಘಮ ಅಂತತ್ ನೋಡ್ರಿ. ಹಾಂ ಹೌದ್ರಿ, ಅಲ್ಲೇ ಊರಂದ ತುಪ್ಪ ಹೇಳಿದ್ನಿ ರೀ. ಆಕಳ ತುಪ್ಪ ಬೆಣ್ಣೆ ಎಲ್ಲ ಪ್ಯೂರ್ ಅಲ್ಲೇ ಹೈನದಾರ ಕೊಟ್ಟಾರ್ರಿ. ಈ ಅಂಗಡಿಗಳಾಗೆಲ್ಲ ಕಲಬೆರಕೆ ಮಾಡಿ ದಾಡ ಪಾಡ ಮಿಕ್ಸ್ ಹೊಡೆದು ಕೊಡ್ತಾವ್ರಿ. ಹಂಗಾಗಿ ಅದನ್ನ ಇದು ಮಾಡೋದಿಲ್ಲ. ಹಾಂ ನಮ್ಮ ಕಡೆನ ಹಂಗೆ ನೋಡ್ರಿ, ಪ್ಯೂರ್ ಸಿಗ್ತತ್ರಿ. ಆಮೇಲೆ ಇನ್ನೊಂದು ನಮ್ಮ ಮನೆಯವ್ರಿ ಈ ನಡಗಟ್ಟೆ ಆಗಲಿ ನನ್ನ ಮಗಳು ಚಂದ ಇರಲಿ ಅಂತೇಳಿ ಏನು ಕಿಲೋಗಟ್ಟಲೆ ಬದಾಮಿ ಗೋಡಂಬಿ ದ್ರಾಕ್ಷಿ ಕೇರಿ ಬೀಜ ಪಿಸ್ತೆ ಎಲ್ಲ ದರ್ಬಂದು ಹೊತ್ಕೊಂಬಂದಾರ್ರಿ. ಈ ಹುಡುಗಿನ ತಿನ್ನೋದಿಲ್ಲ ನೋಡ್ರಿ, ಇದಕ್ಕೆ ಬಾಯಿ ಇಲ್ಲ ತಿನ್ನಾಕ. ಅದನ್ನೇ ಹೇಳಿದ್ರಿ ಈಗ ತಿನ್ನುವ ಚಂದಿರ ಅಂತೇಳಿ. ಜೀನ್ ಹಾಂಕತನ ರೀ, ಎದಕ್ಕೆ ಬಿ ಅಷ್ಟು ತಿಂದು ಆಗಿ ಮಾಡ್ಬೇಕು ಆ ನಮ್ಮನಿ. ಸುಮ್ಮನೆ ನೀನು ಸ್ವೀಟ್ ಗೀಟ್ ಮಾಡಿದೆ ಹಾಕಕ್ಕೆ ಬರ್ತೈತಿ ತೊಂಬ ಇಲ್ಲ ಅಂತೇಳಿ ಅವನು 1 ಕಿಲೋ ಗಟ್ಟಲೆ ತಂದಿದ್ದು ಅರ್ಧ ಕಿಲೋ ಕಟ್ಟಿ ಇದ್ರಾಗಿಟ್ಟಾಳ ನೋಡ್ರಿ ಚೀಲ್ದಾಗ ಅರಿಬ್ಯಾಗ. ಅಂದ್ರೆ ಹೋಗೋ ಹೊತ್ನಾಗ ಏನೋ ನಿಮ್ಮ ಮನೆಗೆ ತೊಗೊಂಬರಕಂತ್ರಿ ಈಕಿ ನೋಡ್ರಿ. ಅದಕ್ಕೆ ಕಜ್ಜಿ ಬಿಡ್ತನಕ್ಕೆ ಏನು ಹೇಳ್ತೀರಿ ನೋಡ್ರಿ. ಹೌದಾ ರತ್ನ? ಅದೇ ಸ್ವೀಟಿಗೆ ಹಾಕಿದ್ರ ಆತಂತ. ಮೊದಲ ನೀ ತಿಂದ ಗಟ್ಟಿನ ಸ್ವೀಟಿಗೆ ಹಾಕಕ್ಕೆ ನೋಡಿಕೆ. ಯಾಕ ಅಲ್ಲೇನು ಬಾದಾಮಿ ಗೋಡಂಬಿ ಏನು ದಿಕ್ಕಿಲ್ಲ ಅಂತ ಮಾಡಿ ಏನು? ಬೇಕಾದ್ರೆ ಎಲ್ಲ ತಂದು ಕೊಡ್ತೈತಿ ಏನ? ತಿಂದ ಗಟ್ಟಿಯಾಗಿ ನೀನು ಏನು ಅರ್ಬ್ಯಾಗಿರ್ಬೇಕು ಕಟ್ಕೊಂಡು ತಗಲ್ಲ ಏನು ತರಾಕೊಬೇಡಿ ನೀನು. ಹೇಳಕತ್ತೆ ನೋಡಿ ಮತ್ತೆ ನಾ ಈಗ. ಆತ್ರಿ ಆತರ ಅಂತಂಗೆ ಹುಡುಗ ಚೈನಾ ತರ್ಲಿಲ್ಲನ್ರಿ? ತಂದತ್ ನೋಡುವ ಹುಡುಗ ಕೊಟ್ಟತಿ. ಹಾಂ ಅದ ಅಂದೆ. ಅಲ್ಲಿ ಮಂದ್ಯಾಗ ಹಾಕಿದ್ರಿ ಇನ್ನೂ ಚಂದ ಆಕಿತ್ರಿ. ಲಕ್ಷ ಹಾರ್ತಾನ ಹಂಗೆ ಬಿಡ್ರಿ, ಮತ್ತೆ ನೆನಪ ಹಾರ್ತತಿ ಏನಾದ್ರು ಕೆಲಸದಾಗ. ಹಂಗಾರೆ ನಾವು ಬರ್ತೇವೆ ತಗೋರಿ, ಇನ್ನೂ ಹೊತ್ತಾತು. ಯಾಕಂದ್ರೆ ಮನ್ಯಾಗ ಕೆಲಸ ಅದಾವು. ಹಾಂ ಅದೇ ಆತ್ರಿ. ಅಲ್ಲ ಇದ್ದಿದ್ರಿ ಇನ್ನೂ ಸ್ವಲ್ಪ ತನ ಚಲೋ ಆಕಿತ್ತು. ಸಂಜೆಗೆ ಚಾ ಕುಡ್ದ ಹೋಗಕ್ಕೆ ಬರ್ತಿತ್ತಲ್ರಿ. ಬ್ಯಾಡ್ರಿಪ್ಪ, ಹೊತ್ತಾಕತಿ ಮನೆಗೆ ಹೋಗಿನ ಕೆಲಸದವಲ್ಲಿ 2 ಸಣ್ಣ ಹುಡ್ರು ಅದಾವು, ಈಗ ಸಾಲಿಂದ ಬರ್ತಾವು. ಓ ಇಲ್ಲೇ ಅದಾರಲ್ರಿ ನಿಮ್ಮ ಕಡೆನ? ನೋಡ್ರಿ ಅವ್ರಪ್ಪ ಅವ್ರವ್ ಬರೋ ಮಟಾನು ಮನ್ಯಾಗ ಇಟ್ಕೋತೀರಿ, ಏನು ಮಾಡ್ತೀರ ನೋಡ್ರಿ. ಹಂಗಂದ್ರೆ ಹೆಂಗ್ರಿ? ನಮ್ಮ ಕೂಟ ನಮ್ಮ ಮನ್ಯಾಗ ಇರ್ತಾರ್ರಿ ಅವ್ರು. ಹೋಗ್ಲಿ ಬಿಡ್ರಿ, ತಿನ್ನೋದ್ರ ತಿಂದು ಬೆಳಿತಾವು. ಆದ್ರೆ ಇಲ್ಲಿ ತಗೋರಿ ಮತ್ತೇನಿಲ್ಲ. ಏನಾರು ಹೇಳೋದಿದ್ರೆ ಕುಲ ಹೇಳ್ರಲ್ಲ. ಓ ಏನಿಲ್ರಿಪ್ಪ. ಹಂಗಾರ ಆತ್ ತಗೋರಿ, ಹಂಗಾರ ಬರ್ತೀವಿ. ಬಂಗಾರ ನಮ್ಮಪ್ಪ ಶಾಣೆ. ಪೂಜಾ ಏನು ಗಂಡಿಲ್ಲದನವ? ಅವ ಅವ್ರಲ್ಲೇ ಹೊರಗೆ ಬಾಗಲ ಗಾಳಿಗೆ ಆರಾಮ್ ಕುಂತಾರ ಗಿಡ ಬಿಡ್ದಾಗ. ಕುರ್ಚಿ ಹಾಕ್ಕೊಂಡು ಫೋನ್ ನೋಡ್ಕೊಂತ ಊಟ ಗೀಟ ಆತಲ್ಲ ಕುಂತಾರ. ಆತು ಹಂಗಾರ ನಿನ್ನ ಗಂಡಗ. ನೀವೇನು ಗಾಡ್ಯಾಗ ಬರೋರನ್ನ ನಮ್ಮ ಕುಟ್ಟು ಬರೋರ? ನಾವು ಬೈಕ್ನಾಗ ಬರ್ತೀವಿ ತೂಬೆ. ಹಂಗಾರ ಆತು ತಗೋ ಬರ್ರಿ, ಹಂಗಾರ ಹೋಗುನ್. ನಮ್ಮ ಮತ್ತೆ ಯಾಕೆ ಮನೆಗೆ ಬರಲಿ? ನಾ ಬೈಕ್ನಾಗ ವಾಪಸ್ ನಮ್ಮ ಮನೆಗೆ ಹೋಗ್ಬಿಡ್ತಂತು. ಹಂಗಂತೀಯ? ಹಂಗಾರ ಆತು ಹಂಗಾರ ಬಿಡು ಸಿಕ್ಕಾಗ ಬರ್ರಿ. ಆತು ಹೋಗ್ಪಾ ಗುರ್ಸಿದ್ದ ಹಂಗೆ ಗಾಳಿ ಹೊಳಸೋ. ಹಂಗಾರ ಬಂದೀವಿ ನಾವು ಎಲ್ಲಾರು ಕೂಡ ಹತ್ತೆ ಬಿಡ್ತೇವೆ. ಆತ್ ತಗೋಬಿ ಹಂಗಾರ. ಬರ್ತಾನ ರತ್ನ? ಹುಷಾರೇ, ಆರೋಗ್ಯ ಚಲೋ ನೋಡ್ಕೊ. ಹುಡುಗರು ಇದು ಮಾಡ್ಕೊ. ಏನ ತಣ್ಣೀರಾಗದ ಕೈ ಪೈ ಇಡಾಕೋಬೇಡ. ಒಟ್ಟ ನೆಲದ ಮ್ಯಾಗ ಚಪ್ಪಲ್ ಹಾಕೊಂಡು ಓಡಾಡಿ ನೀನು. ಬರೆಗಲ್ಲ ಓಡಾಡಕೋಬೇಡ. ಏನ ಜುಣ್ ಅಂತಾವು ಟೇಲ್ಸ್ ಕಲ್ಲು, ಅದಕ್ಕೆ ಹೇಳತ್ತೀನಿ ಏನ. ಆತಮ್ಮ ಬರಮ್ಮ, ನಾನು ಹೊರಗೆ ಬರ್ತೀನಿ. ಬೇಡ ಮಕ್ಕೋನಿ ಇಲ್ಲೇ ನಾವು ಹೋಗಿ. ಅಲ್ಲಿ ಮಂದ್ಯಾಗ ಹಾಕಿದ್ರ ಆ ಚೈನಾನ ಹುಡುಗನ ಕೊಳ್ಳಿಗೆ ಎಲ್ಲಾರು ಉಣ್ಯಾನವ್ರು ನೋಡ್ತಿದ್ರ. ಬಂದವ್ರು ಒಂದು 4 ಮಂದಿರ. ಒಬ್ರದ್ದು ಒಬ್ರು ಬಾಯಿಗೆ ಹೊರಗೆ ಗೊತ್ತಾಕಿತ್ತು. ಇಲ್ಲಿ ಬಂದು ರೂಮ್ನ್ಯಾಗ ಕೊಟ್ರೆ ಹೆಂಗೆ ಗೊತ್ತಾಕತಿ? ಇದೆಲ್ಲ ಬುದ್ಧಿ ಗೊತ್ತಾಗೋದಿಲ್ಲ ನಿಮ್ಮ ಅತ್ತಿಗೆ. ಅವ್ರು ಇನ್ನೂ ಹೋಗಿಲ್ಲ. ಒಂಚೂರು ನಿನ್ನ ಒಡಕ್ ಬಾಯಿಗೆ ಬೀಗ ಹಾಕೋ. ಏನು ಹೋಗಲಿ ಕಳಿಸ್ಬಿಡೋವ್ರನ್ನ. ಏನಿಲ್ಲ ಬಿಸಾಕ್ಬಾರ್ದು. ಫ್ಲವರ್ ಆಗಿ ಸರಿ